ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಮೈಸೂರಿನಲ್ಲಿ ಗಾಯಕಿ ಎಸ್ ಜಾನಕಿ ಅಂತ್ಯ ಸಂಸ್ಕಾರ. ಎಸ್ ಜಾನಕಿ ಅವರ ಮೊಮ್ಮಗಳಿಂದ ಅಂತ್ಯಕ್ರಿಯೆ. ಜಾನಕಿ ಮೊಮ್ಮಗಳು ಅಪ್ಸರಾರಿಂದ ಅಂತ್ಯ ಸಂಸ್ಕಾರ ನಡೆಯಲಿದೆ. ಎಸ್ ಜಾನಕಿ ಅವರ ಮಗ ಜನವರಿಯಲ್ಲಿ ಮೃತಪಟ್ಟಿದ್ರು. ಹೀಗಾಗಿ ಮಗನ ಮಗಳಾದ ಅಪ್ಸರಾಳಿಂದ ಅಂತ್ಯ ಸಂಸ್ಕಾರ ನೆರವೇರಲಿದೆ. ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ. ಎಸ್ ಜಾನಕಿ ಅವರ ಕುಟುಂಬ ಮೂಲಗಳಿಂದ ಮಾಹಿತಿ ಬಂದಿರುವಂಥದ್ದು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಎಸ್ ಜಾನಕಿ ಅಮ್ಮನ ಅಂತ್ಯಕ್ರಿಯೆಯಾಗುತ್ತೆ. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಅಂತಿಮ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಇನ್ನು ಮಹಾರಾಜ್ ಕಾಲೇಜಿನಲ್ಲಿ ಜಾನಕಮ್ಮನ ಅಂತಿಮ ದರ್ಶನ ಆಗ್ತಾ ಇದೆ. ಮಹಾರಾಜ್ ಮೈದಾನದತ್ತ ಅಭಿಮಾನಿಗಳ ಸಾಗರವೇ ಹರಿದು ಬರ್ತಾ ಇರುವಂಥದ್ದು. ಗಾನ ಕೋಕಿಲೆ ನಿಧನಕ್ಕೆ ಅಭಿಮಾನಿಗಳು ಕಂಪನಿಯನ್ನ ಮೆರೆದಿದ್ದಾರೆ. 48,000 ಹಾಡುಗಳನ್ನು ಹಾಡಿರೋ ಗಾನ ಕೋಗಿಲೆ ನೆನಪಿನಲ್ಲಿ ಅಭಿಮಾನಿಗಳು ಬರ್ತಾ ಇರುವಂಥದ್ದು. ಇನ್ನು ಒಂದು ಕಡೆ ಎಸ್ ಜಾನಕಿ ಅವರ ಮಗ ಜನವರಿಯಲ್ಲಿ ಹೃದಯಾಘಾತದಿಂದ ಮೃತಪಟ್ಟಿದ್ದರು. ಅವರ ನೆನಪಿನಲ್ಲಿಯೇ ಎಸ್ ಜಾನಕಿ ಅವರು ಕೂಡ ದಿನಗಳನ್ನು ಕಳೀತಾ ಇದ್ರು. ಎಸ್ ಜಾನಕಿ ಅವರ ಮೊಮ್ಮಗಳು ಅಪ್ಸರಾಳಿಂದ ಇವತ್ತು ಅಂತ್ಯಕ್ರಿಯೆ ಆಗಲಿದೆ. ಇನ್ನು ಒಂದು ಕಡೆ 48,000 ಹಾಡುಗಳನ್ನು ಹಾಡಿರೋ ಗಾನ ಕೋಗಿಲೆ ಇನ್ನು ನೆನಪು ಮಾತ್ರ. ಬೆಳಿಗ್ಗೆ 6 ಗಂಟೆಯಿಂದಲೇ ಈಗಾಗಲೇ ಅಭಿಮಾನಿಗಳು ಕೂಡ ಜಾನಕಮ್ಮನವರ ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋಕೆ ಸಾಕಷ್ಟು ಅಭಿಮಾನಿಗಳು ಕೂಡ ದೂರದ ಊರಿನಿಂದ ಬರ್ತಾ ಇದ್ದಾರೆ. ಜಾನಕಿ ಅಮ್ಮನವರು ನಮ್ಮನ್ನೆಲ್ಲ ಆಗಲಿರ್ತಕ್ಕಂಥದ್ದು ಬಹುಶಃ ಇವತ್ತು ತುಂಬಲಾರ್ದಂಥ ನಷ್ಟ ಉಂಟಾಗಿದೆ. ವಿಶೇಷವಾಗಿ ನಮ್ಮ ಭಾರತ ದೇಶದ ಹಲವಾರು ಭಾಷೆಗಳಿಗೆ ಸಾಂಸ್ಕೃತಿಕವಾಗಿ ಬಹಳಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಕನ್ನಡ ಚಲನಚಿತ್ರ ರಂಗದಲ್ಲಿ ಹಲವಾರು ಗೀತೆಗಳನ್ನು ಹಾಡೋದ್ರ ಮುಖಾಂತರ ಇಂದಿಗೂ ಸಹ ದಶಕಗಳ ಹಿಂದೆ ಅವರು ಹಾಡಿರ್ತಕ್ಕಂಥ ಹಾಡುಗಳು ಇಂದಿಗೂ ಪ್ರಸ್ತುತವಾಗಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ನೋಡ್ತಾ ಇದ್ದೀವಿ. ಗಾನ ಕೋಗಿಲೆ ನಮ್ಮನ್ನೆಲ್ಲ ಆಗಲಿ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಜೊತೆಗೆ ವಿಶೇಷವಾಗಿ ನಮ್ಮ ಮೈಸೂರಿನಲ್ಲೇ ಅವರ ಪಾರ್ಥಿವ ಶರೀರವನ್ನು ಇಟ್ಟಿರ್ತಕ್ಕಂಥದ್ದು ಬಹುಶಃ ಇವತ್ತು ನಮ್ಮ ಮೈಸೂರು ವಿಶೇಷವಾಗಿ ಸಾಂಸ್ಕೃತಿಕ ಜಗತ್ತಿಗೆ ಕೊಡಗಿರ್ತಕ್ಕಂಥ ಕೊಡುಗೆ. ಬಹುಶಃ ಇವತ್ತು ನಮ್ಮ ಮೈಸೂರಿನಲ್ಲಿ ಅವ್ರನ್ನ ನೋಡ್ತಕ್ಕಂಥ ಸೌಭಾಗ್ಯ ನಮಗೆಲ್ಲರಿಗೂ ಸಹ ಕೊನೆಯದಾಗಿ ದರ್ಶನವನ್ನು ಮಾಡ್ತಕ್ಕಂಥ ಸೌಭಾಗ್ಯ ನಮಗೆ ಸಿಕ್ಕಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಗಾನ ಕೋಗಿಲೆ ಎಸ್ ಜಾನಕಿ ಅವರ ಮನೆಯಲ್ಲಿ ಇದೀಗ ನೀರವ ಮೌನ. ಇನ್ನು ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಒಂದು ಅಂತಿಮ ದರ್ಶನವನ್ನು ಪಡೆದುಕೊಂಡ್ರು. ಸಾಕಷ್ಟು ಗಣ್ಯಾತಿ ಗಣ್ಯರು ಕೂಡ ಒಂದು ಅಂತಿಮ ದರ್ಶನವನ್ನು ಇವತ್ತು ಪಡೆದುಕೊಂಡ್ರು. ಸಾಕಷ್ಟು ಹಾಡುಗಳನ್ನು ಹಾಡಿದ ಮಹಾತಾಯಿ ಇಲ್ಲಿಯ ತನಕ 40,000ಕ್ಕೂ ಹೆಚ್ಚು
ಗೀತೆಗಳನ್ನು ಹಾಡಿದ ಸಂಗೀತ ಲೋಕಕ್ಕೆ ಅಪಾರವನ್ನ ಕೊಡುಗೆಯನ್ನು ನೀಡಿದ ಎಸ್ ಜಾನಕಮ್ಮನವರು. ವಿಶ್ವವಿಖ್ಯಾತ ಶ್ರೇಷ್ಠ ಗಾಯಕಿ. ದಕ್ಷಿಣ ಭಾರತ, ವಿಶೇಷವಾಗಿ ದಕ್ಷಿಣ ಭಾರತದ ಮತ್ತು ದೇಶದ ಸಂಗೀತ ಪ್ರೇಮಿಗಳಿಗೆ 6 ದಶಕಗಳ ಕಾಲ 48,000 ಹಾಡುಗಳನ್ನು 20 ಭಾಷೆಗಳಲ್ಲಿ ಹಾಡಿ ಪ್ರಸ್ತುತಪಡಿಸಿ ಜನರ ಮನಸ್ಸಿಗೆ ಸುಖವನ್ನು, ಆನಂದವನ್ನು ನೀಡಿ ಸಂಗೀತ ಸುದೇ ಕಾರ್ಯ ಮಾಡುತ್ತಾರೆ. ಜಾನಕಿ ಅಮ್ಮ 88 ವರ್ಷಗಳ ದೀರ್ಘ ಆಯಸ್ಸನ್ನ ಅದು ನಾವು ಹೇಳ್ಕೊಳಕ್ಕೆ ಅದೆಷ್ಟು ಸರಿ ನಮ್ಮ ಮನೆಗೆ ಬಂದಿದ್ದಾರೋ ಆ ಕಷ್ಟ ಸುಖಗಳು ಅಮ್ಮವ್ರ ಹತ್ರ ಮಾತಾಡ್ತಾರೆ, ಆಶೀರ್ವಾದ ಮಾಡೋರು, ಚೆನ್ನಾಗಿರ್ಬೇಕು, ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಹೆಚ್ಚು ಕಡಿಮೆ ಅದೇ ವಯಸ್ಸು, 1 ವರ್ಷ ಹಿಂದೆ ಹಾಗೆ ತೀರ್ಕೊಂಡ್ರು. ಪಾಪ ನೋಡಿದ್ರೆ ಭಾರಿ ನೋವಾಗುತ್ತೆ. ಕೃಷ್ಣನ ವಿಗ್ರಹನ ಇಟ್ಕೊಂಡು ದೇವರು ಇಲ್ಲ ಅಂತ ಎಷ್ಟು ಜನ ಹೇಳ್ತಾರೆ. ದೇವರು ಇಲ್ಲ ಅಂದಿದ್ರೆ ಹೇಗೆ ಭಗವಂತನ ಇಟ್ಕೊಂಡೇ ಅವ್ರ ಪ್ರಾಣನ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಅಯ್ಯೋ ಭಗವಂತ ಮತ್ತೆ ಹುಟ್ಟಿ ಬಾ ಅನ್ನುವಂಥದ್ದು ಸಾಧ್ಯನೇ ಇಲ್ಲ. ಆ ಥರ ಹುಟ್ಟಕ್ಕೂ ಆಗಲ್ಲ. ಆ ಥರ ಆ ಮುಖಚರಿ ಇಟ್ಕೊಂಡು ಇನ್ನೊಬ್ರು ಬಂದರೂ ಕೂಡ ಕಂಠನೇ ಬರೋಕ್ಕಾಗಲ್ಲ. ಸಾಧ್ಯನೇ ಇಲ್ಲ. ನನ್ನ ಅಂದಾಜಿಗೆ ಅವ್ರಿಗೆ ಸಿಕ್ಕಿರೋ ಪ್ರಶಸ್ತಿಗಳೇ ಸಾಲದು ಅಂತ ನನಗನ್ನಿಸ್ತಿದೆ. ಏನು 48,000 ಹಾಡೋದ್ರ ಮೇಲೆ ಎಷ್ಟು ಭಾಷೆಗಳಲ್ಲಿ ಅವ್ರು ಹಾಡಿರೋದು. ಅರೇಬಿಯಾ ಭಾಷೆನಲ್ಲಿ ಆಡಿದ್ದಾರೆ, ಜಾಪನೀಸ್ ಭಾಷೆಯಲ್ಲಿ ಆಡಿದ್ದಾರೆ. ಇಂಟರ್ನ್ಯಾಷನಲ್ ಪ್ರಶಸ್ತಿ ಒಂದು ಸಿಗಬೇಕು, ಒಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸಿಗಬೇಕಂತ. ಖಂಡಿತ ಅಂತ ಕಂಠ ಎಷ್ಟೋ ಮಿಸ್ ಮಾಡ್ಕೋತೀವಿ. ಕೆಲವು ಶ್ರೇಷ್ಠ ಕಲಾವಿದರು ಇವತ್ತು ನಾವು ಮತ್ತೆ ಕೊಡ್ತೀವಿ ಅಂದರೆ ಅವರಿಲ್ಲ. ನಮ್ಮವರು ಇಲ್ಲೇ ಇದ್ದಿದ್ದಾರೆ ನೋಡಿ. ನಮ್ಮ ಕರ್ನಾಟಕದಲ್ಲಿ ಅವರೆಲ್ಲೋ ಜನಿಸಿ ಕರ್ನಾಟಕದಲ್ಲಿ ಆತ್ಮೀಯತೆಯಿಂದ ನಮ್ಮ ಮೈಸೂರು ಮಹಾರಾಜರ ಊರಿನಲ್ಲಿ ಬಾಳಿ ಎಲ್ಲೇ ನಿಧನರಾದ್ರು ಅನ್ನುವಂಥದ್ದು ಅದು ಹೆಮ್ಮೆ ಪಡಬೇಕಾದ್ದು ಅನ್ನೋದಕ್ಕಿಂತ ನಿಧನರಾಗಬಾರ್ದಾಗಿತ್ತು, ಇನ್ನೊಂದಷ್ಟು ಕಾಲ ಬದುಕಬೇಕಾಗಿತ್ತು. ಅವ್ರು ಹೇಗೆ ಇರಲಿ, ಅವ್ರ ಕಂಠ ನಾವು ಕೇಳಬೇಕಾಗಿತ್ತು ಅನ್ನೋದು. ಮಾತಾಡಿದ್ರೇ ಸುಮಧುರವಾಗಿರೋದ ಮಾತುಗಳು, ಮುತ್ತು ಉದುರದಾಗ ಮುತ್ತದ ಮಾತುಗಳು. ಖಂಡಿತ ಹೇಳ್ತಾ ಇದ್ದೀನಿ, ಯಾವುದೇ ಭಾಷೆ ಇರಲಿ ಆ ಲಿಪಿಗಳನ್ನ ಚೂರು ಬದಲಾಯಿಸ್ತೀರಾ ಹಾಗೇ ಹಾಡೋರು. ಖಂಡಿತ ಅಂಥವ್ರು ನಮಗೆ ಅಷ್ಟು ಸರಿ ನಾವು ಆಶೀರ್ವಾದ ಮಾಡಿದ್ರು, ಎಂದೂ ಮರೆಯೋಕ್ಕಾಗಲ್ಲ. ಎಂಟೈರ್ ಅವ್ರ ಕುಟುಂಬಕ್ಕೆ ಭಗವಂತ ಈ ನೋವನ್ನ, ಕನ್ನಡಿಗರಿಗೆ ಅದರಲ್ಲೂ ಅವರ ಅಭಿಮಾನಿಗಳಿಗೆ ಈ ನೋವನ್ನ, ಈ ಅಗಲಿಕೆಯ ನೋವನ್ನ ಸಹಿಸಿಕೊಳ್ಳುವಂಥ ಶಕ್ತಿ ಕೊಡಲಿ. ಸದಾಕಾಲ ಅವರು ನಮ್ಮ ಹೃದಯಗಳಲ್ಲಿ, ನಮ್ಮ ಹೃದಯದ ಸಿಂಹಾಸನದ ಮೇಲೆ ರಾರಾಜಿಸ್ತಾ ಇರ್ತಾರೆ. ಇಡೀ ಪ್ರಪಂಚದಲ್ಲಿ ರಾರಾಜಿಸ್ತಾ ಇರ್ತಾರೆ. ಅವ್ರಿಗೆ ಈ ಪ್ರಶಸ್ತಿ ಕೊಡುವಂಥದ್ದು ಮರಣಾಂತರ ಪ್ರಶಸ್ತಿ ಖಂಡಿತ ಕೊಡಬೇಕು ಕರ್ನಾಟಕ ಸರ್ಕಾರ. ಇನ್ನೂ ಹಲವಾರು ಜನ ಕಲಾವಿದರಿದ್ದಾರೆ, ಮರಿಬಾರ್ದು, ಕೊಡಬೇಕು. ಅವ್ರನ್ನ ಕೊಟ್ಟು, ಈಗ ಅವ್ರು ತೀರ್ಕೊಂಡಿದ್ದಾರೆ, ಅವರ ಮನೆಯವರಾದರೂ ಅದನ್ನ ನಮ್ಮ ಇದು ಇಷ್ಟು ಸಾಧನೆ ಇದೆಯಾ ಅನ್ನುವಂಥ ಸಂತೋಷ ಪಡಬೇಕು ಆ ಪ್ರಶಸ್ತಿ ಅವ್ರು ತಗೋ. ಅದನ್ನು ನಾನು ಹೇಳ್ತೇನೆ. ಕಡೆಯದಾಗ ಭೇಟಿ ಮಾಡಿದ್ದು ನನ್ನ ತಾಯಿಯವರು ಬದುಕಿದ್ದಾಗ ಇಬ್ರು ಕೈ ಹಿಡ್ಕೊಂಡು ಮಾತಾಡಿ. ಅದು ನೋಡಿ, ಆ ಕಾಲದವರವರು ಅವ್ರಿಗೆ ಮಾತ್ರ ಗೊತ್ತಿರತ್ರಿ ಆ ನೋವುಗಳಿಗೇನು. ಸಮಕಾಲೀನರವರು ಮರೆಯೋಕ್ಕೆ ಸಾಧ್ಯ. ಹಾಡಕ್ಕೆ ಬರೋರು ಅಮ್ಮ ಶೂಟಿಂಗ್ ಹೋಗೋದು, AVM ಸ್ಟುಡಿಯೋದು, ಯಾವುದೂ ಮರೆಯೋಕ್ಕಾಗಲ್ಲ. ಯಾವ ಇಲ್ಲಿ ಚಾಮುಂಡೇಶ್ವರಿಗೆ ಬಂದಾಗಲೂ ಅಷ್ಟೇ, ಕನ್ನಿಗಾಮ್ ರೋಡಲ್ಲಿ ಮರೆಯೋಕ್ಕಾಗಲ್ಲ. ಆಮೇಲೆ ಎಷ್ಟು ಮೃದು, ಎಷ್ಟು ಅವರಿಗೆ ಬಂದ ಇಂಥ ಗಾಯಕಿ ಅನ್ನುವಂಥ ಭಾವನೆ ಯಾವ ವೇದಿಕೆ ಮೇಲೂ ವ್ಯಕ್ತಪಡಿಸಿದ್ದಾರೆ. ನನ್ನ ಹಾಡುಗಾರಿಕೆ ಅಂತ ಯಾವತ್ತೂ ಅಂದೇ ಇಲ್ಲ, ಆದರೆ ಅವ್ರ ಕಂಠ ಕೇಳಿದಾಗ ಮಾತ್ರ ಇವ್ರು ಏನು ಅನ್ನುವಂಥದ್ದು ಅಂಥ ವ್ಯಕ್ತಿತ್ವ. ಆತ್ಮಕ್ಕೆ ದೇವರು ನಾವು ಹೇಳಲ್ಲ ಬಾಯಿನಲ್ಲಿ, ಭಗವಂತನ ಹಿಡ್ಕೊಂಡು ಪ್ರಾಣ ಬಿಟ್ಟಿದ್ದಾರೆ. ಬನ್ನಿ, ಮಹಾನ್ ವ್ಯಕ್ತಿ ಅವರು, ಅದಕ್ಕೆ ಹುಟ್ಟಿದ್ರು. ಜೈ ಹಿಂದ್, ಜೈ ಕರ್ನಾಟಕ.